ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಕೃಷಿ ಕೃತ್ಯ ಕಾಯಕದಿಂದಾದಡೇನು, ಕೃಷಿ ಕೃತ್ಯ ಕಾಯಕದಿಂದಾದಡೇನು, ತನು ಮನ ಬಳಲಿಸಿ ತಂದು ದಾಸೋಹವ, ತನು ಮನ ಬಳಲಿಸಿ ತಂದು ದಾಸೋಹವ ಮಾಡುವ ಪರಮ ಭಕ್ತನ ಪಾದವ ತೊರೆಯಾಯನಿಗೆ, ಮಾಡುವ ಪರಮ ಸದ್ಭಕ್ತನ ಪಾದವ ತೊರೆಯಾಯನಿಗೆ. ಅದೆಂತೆಂದಡೆ ಆತನ ತನು ಶುದ್ಧ ಮನಶುದ್ಧ, ಆತನ ನಡೆ ಶುದ್ಧ ನುಡಿಯೆಲ್ಲವೂ ಪಾವನ. ಆತನ ತನು ಶುದ್ಧ ಮನಶುದ್ಧ, ಆತನ ನಡೆ ಶುದ್ಧ ನುಡಿಯೆಲ್ಲವೂ ಪಾವನ. ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು, ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು, ಅಂತಪ್ಪ ಸದ್ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು, ಲಿಂಗಾರ್ಚನೆಯ ಮಾಡುವ ಜಂಗಮನೇ ಜಗತ್ಪಾವನ. ಲಿಂಗಾರ್ಚನೆಯ ಮಾಡುವ ಜಂಗಮನೇ ಜಗತ್ಪಾವನ. ಇಂತಪ್ಪವರ ನಾನು ನೆರೆ ನಂಬಿ ನಮೋ ನಮೋ ಎಂಬೆನೆಯ ಲಿಂಗದೇವ. ಇಂತಪ್ಪರ ನಾನು ನೆರೆ ನಂಬಿ ನಮೋ ನಮೋ ಎಂಬೆನೆಯ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಮತ್ತೆ ಒಂದು ಕಾಯಕಕ್ಕೆ ಮಹತ್ವವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಕಾಯಕ ಯಾವುದಾದರೇನು, ಆದರೆ ಸತ್ಯಶುದ್ಧವಾಗಿರಬೇಕು ಅನ್ನೋದನ್ನು ಇಲ್ಲಿ ಅಪ್ಪ ಬಸವ ತಂದೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕದಿಂದಾದಡೇನು ಅಂದರೆ ಒಂದು ಒಕ್ಕಲತನ. ಕೃಷಿ ಒಂದು ಒಕ್ಕಲತನ, ಆ ಒಕ್ಕಲತನಕ್ಕೆ ಪೂರಕವಾದಂಥ ಒಂದು ಹೈನುಗಾರಿಕೆ ಇರ್ಬೋದು, ಅಥವಾ ಒಂದು ತೋಟ ಇರ್ಬೋದು, ಮತ್ತು ಒಂದು ಕಾಯಿಪಲ್ಯ ಬೆಳೆಯುವಂಥ ಒಂದು ಹೊಲ ಇರ್ಬೋದು. ಯಾವುದೇ ಒಂದು ಒಟ್ಟು ಆಹಾರ ಧಾನ್ಯವನ್ನು ಬೆಳೆಯುವಂಥ ಕೃಷಿಕ ಏನಿದ್ದಾನೆ, ಅಂತಹ ಒಂದು ಕಾಯಕವನ್ನು ಮಾಡಿದರೂ ಏನಾಯಿತು, ಆತನ ತನು ಮನ ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ. ಇದು ಯಾಕಂತ ಕೇಳಿದಾಗ ಇಲ್ಲಿ ಗುರು ಬಸವಣ್ಣನವರು ಈ ಕೃಷಿಕರೇನಿದಾರಲ್ಲ, ಒಕ್ಕಲತನ ರೈತರು ಅಂತ ಏನು ಹೇಳ್ತದಾರಲ್ಲ, ಮತ್ತೆ ಹೇಳೋದೇನು, ರೈತರು ದೇಶದ ಬೆನ್ನೆಲುಬು. ಹಾಗೆ ಆ ದೇಶದ ಬೆನ್ನೆಲುಬನ್ನು ಮಾಡಿಕೊಂಡು ಆತನನ್ನು ದುಡಿಸಿಕೊಂಡು ಆತನ ಬೆಳೆದಂಥ ಬೆಳೆಯನ್ನು ತಿಂದುಕೊಂಡು ಮತ್ತು ಆತನನ್ನು ಕೇವಲವಾಗಿ ನೋಡುವಂಥ ಒಂದು ಈ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವ ಬೆಳೆದಂಥ ದವಸ ಧಾನ್ಯಕ್ಕೆ ಸರಿಯಾದ ಬೆಲೆ ಸಿಗೋದಿಲ್ಲ, ಆತನಿಗೆ ಸಮಯಕ್ಕೆ ಸರಿಯಾಗಿ ಒಂದು ವಿದ್ಯುತ್ ಆಗಲಿ ನೀರಾಗಲಿ ಯಾವುದು ದೊರಕದೇ ಇಲ್ಲ. ಹಾಗೆ ಆತನನ್ನು ಇನ್ನೂ ಸಹಿತ ನಾವು ಭಾಷಣದಲ್ಲಿ ಅಷ್ಟೇ ನಮ್ಮ ರಾಜಕೀಯ ಜನ ರೈತನನ್ನು ಹೊಗಳ್ತಾ ಇರ್ತಾರೆ. ಆತನಿಗೆ ಬೇಕಾದಂಥ, ಆತನ ಕೃಷಿಗೆ ಬೇಕಾದಂಥ ಪೂರಕವಾದ ಕೆಲಸಗಳನ್ನು ಅವ್ರು ಮಾಡೇ ಕೊಡೋದಿಲ್ಲ. ಹಾಗೆ ಆತ ಏನೇ ಮಾಡಿದರೂ ಸಹಿತ ಅಲ್ಲಿ ರೈತ ಅಲ್ಲಿ ಮೋಸ ಮಾಡೋಕ್ಕಾಗೋದಲ್ಲ, ಅವನಿಗೆ ವಂಚನೆ ಮಾಡೋಕ್ಕಾಗೋದಲ್ಲ. ಯಾಕಂತ ಕೇಳಿದರೆ ಯಾವುದೇ ಒಂದು ಬಿತ್ತಿರ್ತಾನೆ ಬೆಳೆಯನ್ನು, ಆ ಬೆಳೆಯನ್ನೇ ಆತ ಬೆಳೆದು ಆ ಬೆಳೆಯನ್ನೇ ಅಲ್ಲಿ ಮಾರಾಟ ಮಾಡ್ತಿರ್ತಾನೆ. ಅದಕ್ಕೆ ಮುಂದೆ ವ್ಯಾಪಾರಿ ಆದಂಥವು ಅದಕ್ಕೆ ಕಲಬೆರಕೆ ಮಾಡ್ತಾನೆ. ಆದರೆ ರೈತ ಆ ರೀತಿ ಮಾಡೋದಿಲ್ಲ. ಏನು ಬೆಳೆದಿರ್ತಾನೆ ಅದನ್ನು ಮಾರುಕಟ್ಟೆಗೆ ತಂದು ಅದನ್ನು ಮಾರಾಟ ಮಾಡ್ತಿರ್ತಾನೆ. ಅದು ಯಾವುದೇ ಬೆಲೆ ಇರ್ಬೋದು, ಆ ಬೆಲೆಗೆ ಅದನ್ನು ಮಾರಾಟ ಮಾಡಿ ಆತ ಬಂದ ಹಣವನ್ನು ತೆಗೆದುಕೊಂಡು ಹೋಗ್ತಾನೆ. ಆದರೆ ಮುಂದೆ ಬಂದ ವ್ಯಾಪಾರಿ ಅದನ್ನು ಕಲಬೆರಕೆ ಮಾಡಿ ಮಾರಾಟ ಮಾಡ್ತಾನೆ. ಅದಕ್ಕೆ ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಯಾವ ಒಂದು ರೈತ ಕೃಷಿಕ ಇರ್ತಾನೆ ಆತ ಮತ್ತು ತನು ಮತ್ತು ಮನವನ್ನು ಅಲ್ಲಿ ಬಳಸಿರ್ತಾನವನು ಅನ್ನೋದನ್ನು ಇಲ್ಲಿ ಹೇಳ್ತಾರೆ.
ಹಾಗೆ ಮುಂದೆ ಏನು ಹೇಳ್ತಾರೆ, ಅಲ್ಲಿ ಅವೇನು ದಾಸೋಹವನ್ನು ಮಾಡ್ತಾ ಇದ್ದಾನಲ್ಲ ಅಂಥ ರೈತ, ಅಂಥ ಸದ್ಭಕ್ತನ ಪಾದವ ತೋರಯ್ಯ ಅಂದರೆ ರೈತರ ಬಗ್ಗೆ ಗುರು ಬಸವಣ್ಣನವರಿಗೆ ಎಷ್ಟೊಂದು ಕಾಳಜಿ ಇತ್ತು, ಕಳಕಳಿ ಇತ್ತು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಮುಂದೆ ಅವ್ರೇನು ಹೇಳ್ತಾರೆ, ಅದೆಂತೆಂದಡೆ, ಅದು ಯಾಕಂತ ಕೇಳಿದರೆ ಆತನ ತನು ಶುದ್ಧ, ಮನಶುದ್ಧ, ಆತನ ನಡೆ ಶುದ್ಧ, ನುಡಿಯಲ್ಲ ಪಾವನ. ಹಾಗೆ ಇಲ್ಲಿ ನಾನು ಹೇಳುವ ಹಾಗೆ ಆತ ಶ್ರಮ ವಹಿಸಿರ್ತಾನೆ, ದುಡಿತಾನ, ಹೊಲದಲ್ಲಿ ಬೆವರು ಸುರಿಸ್ತಾನ, ಅಲ್ಲಿ ಅದರಲ್ಲಿ ಆ ಕಾಯಕದಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡಿರ್ತಾನೆ. ಮತ್ತು ಅಲ್ಲಿ ಆತ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಅದನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಅವನ ನುಡಿಯು ಸಹಿತಕ್ಕೆ ಅಲ್ಲಿ ಪಾವನ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದರೆ, ಆತಂಗೆ ಉಪದೇಶವ ಮಾಡಿದಾತನೇ ಪರಮ ಸದ್ಗುರು. ಅಂತಹ ಒಬ್ಬ ರೈತನಿಗೆ, ಒಬ್ಬ ಕೃಷಿಕನಿಗೆ ಯಾರು ಒಂದು ಉಪದೇಶವನ್ನು ಮಾಡ್ತಾರಲ್ಲ, ಯಾರು ಒಂದು ಪ್ರವಚನ ಮತ್ತು ಧಾರ್ಮಿಕ ವಿಷಯದ ಬಗ್ಗೆ ತಿಳಿ ಹೇಳ್ತಾರೆ, ಅಂತಹ ಗುರು ಏನಾಗ್ತದ ಅಂದ್ರೆ ಅವರು ಪರಮ ಸದ್ಗುರು ಅಂತ ಇಲ್ಲಿ ಬಳಸ್ತಾ ಇದ್ದಾರೆ. ಅವರು ಗುರು ಬಸವಣ್ಣ ಬರೀ ಗುರು ಅಲ್ಲ, ಸದ್ಗುರು ಅಲ್ಲ, ಪರಮ ಸದ್ಗುರು ಆತ. ಅಂಥ ಒಬ್ಬ ರೈತನಿಗೆ ಬೋಧನೆ ಮಾಡುವವರು ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಅಂಥಪ್ಪ ಭಕ್ತನ ಮನೆಯ ಕೈಲಾಸವೆಂದು ಹೊಕ್ಕು ಅಂದರೆ ಆ ಕೃಷಿಕ ರೈತ ಏನಿರ್ತಾನೆ ಅಂಥ ಮನೆಯಲ್ಲಿ ಹೋಗಿ ಅದು ಒಂದು ಕೈಲಾಸ ಅಂತ ತಿಳ್ಕೊಂಡು, ಯಾಕಂದರೆ ಆತ ಕಾಯಕವನ್ನೇ ಒಂದು ಕೈಲಾಸವನ್ನಾಗಿ ಮಾಡಿಕೊಂಡು ಶ್ರಮದಿಂದ ಅಲ್ಲೇ ಬೆಳೆ ಬೆಳೆದಿರ್ತಾನೆ. ಆತನ ಮನೆಯೇ ಒಂದು ಕೈಲಾಸ ಅಂತ ತಿಳ್ಕೊಂಡು ಅಲ್ಲಿ ಏನು ಮಾಡಬೇಕಂದ್ರೆ ಲಿಂಗಾರ್ಚನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ರೈತರ ಮನೆಯಲ್ಲಿ ಲಿಂಗಾರ್ಚನೆ ಮಾಡಬೇಕು. ಮತ್ತು ಅಲ್ಲಿ ಏನು ಮಾಡಬೇಕಂದ್ರೆ ಜಂಗಮ ಅಲ್ಲೇನು ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಗುರು ಬಸವಣ್ಣನವರು ಒಬ್ಬ ಶ್ರೀಮಂತನ ಮನೆಗೆ ಹೋಗಿ, ಒಬ್ಬ ವ್ಯಾಪಾರಿಯ ಮನೆಗೆ ಹೋಗಿ, ಒಬ್ಬ ರಾಜಕಾರಣಿಯ ಮನೆಗೆ ಹೋಗಿ, ಒಬ್ಬ ನೌಕರನ ಮನೆಗೆ ಹೋಗಿ ನೀವು ಬೋಧನೆ ಮಾಡಿರಿ, ಆತನ ಮನೆ ಕೈಲಾಸ ಅಂತ ತಿಳ್ಕೊಂಡು ಅಲ್ಲಿ ನೀವು ಲಿಂಗಾರ್ಚನೆ ಮಾಡಿಕೊಳ್ಳ್ರಿ, ಅಲ್ಲಿ ನೀವು ಪ್ರಸಾದ ಮಾಡಿರಿ ಅಂತ ಹೇಳಿ ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳೋದಿಲ್ಲ. ಯಾಕಂತ ಕೇಳಿದರೆ ಆ ರಾಜಕೀಯ ಮಾಡುವಂಥ ವ್ಯಕ್ತಿಯು ಅಲ್ಲಿ ಒಂದು ಮೋಸ ವಂಚನೆ ಮಾಡ್ತಾನೆ, ಒಂದು ವ್ಯಾಪಾರ ಮಾಡೋನು ಅದನ್ನೇ ಮಾಡ್ತಿರ್ತಾನೆ, ಒಬ್ಬ ನೌಕರನು ಅದನ್ನೇ ಮಾಡ್ತಾ ಇರ್ತಾನೆ. ಆದರೆ ಕೃಷಿಕ ಆ ರೀತಿ ಮಾಡೋದಕ್ಕೆ ಆತನಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆತನ ಮನೆಯೇ ಒಂದು ಕೈಲಾಸ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ನೀವು ಲಿಂಗಾರ್ಚನೆ ಮಾಡಿಕೊಂಡು ಅಲ್ಲಿ ಒಂದು ನೀವು ಪ್ರಸಾದವನ್ನು ತಗೋಬೇಕು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಇಂಥಪ್ಪವರ ನಾನು ನೆರೆ ನಂಬಿ ನಮೋ ನಮೋ ಎಂಬೆನು ಅಂದರೆ ಯಾರು ಅಲ್ಲಿ ಒಬ್ಬ ರೈತನ ಬಗ್ಗೆ ಆತನಿಗೆ ಒಂದು ಮಾನ್ಯತೆ ಮಾಡ್ತಾರೆ, ಆತನಿಗೆ ಒಂದು ಬೆಲೆ ಕೊಡ್ತಾರೆ, ಯಾರು ಆತನನ್ನು ಗೌರವಿಸ್ತಾರೆ, ಯಾರು ಆತ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಏನೇ ಇದ್ದರೂ ಸಹಿತ ಆತನಿಗೆ ಒಂದು ಗೌರವ ಭಾವದಿಂದ ಯಾರು ಕಾಣ್ತಾರ ಅಂಥವರನ್ನು ನಾನು ಕಂಡ್ರೆ ನಮೋ ನಮೋ ಅಂತೀನಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಹಾಗೆ ನಾವು ಸಹಿತ ಒಬ್ಬ ಕೃಷಿಕ, ಅಲ್ಲೇ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳ್ತಾರೆ. ಅಂದರೆ ಕೋಟ್ಯಾಂತರ ವಿದ್ಯೆಗಳನ್ನು ಕಲಿತು ಒಂದು ಪದವಿ ಇರ್ಬೋದು, ಒಂದು ದೊಡ್ಡ ದೊಡ್ಡ ಹುದ್ದೆ ಇರ್ಬೋದು, ದೊಡ್ಡ ದೊಡ್ಡ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ಬೋದು, ಅವೆಲ್ಲದಕ್ಕಿಂತನೂ ಯಾವುದು ಮುಖ್ಯ ಆಗ್ತತಿ ನಮಗಂದ್ರೆ ಮೇಟಿ ವಿದ್ಯೆ ದೊಡ್ಡದು ಅನ್ನೋದನ್ನು ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾರೆ. ಹಾಗೆ ಮುಂದೆ ಅವರು ಏನು ಹೇಳ್ತಾರಂದ್ರೆ, ಮೇಟಿ ರಾಟಿ ನೆಳೆದಲ್ಲದೆ ಜಗದಾಟ ಕೇಡು ಸರ್ವಜ್ಞ ಅಂದರೆ ಆ ಮೇಟಿ ಅನ್ನೋದು ಏನಿದೆಯಲ್ಲ, ರೈತ ಅನ್ನುವ ಮೇಟಿ ಗೂಟ ಅದೇ ಇಲ್ಲದೆ ಹೋದ್ರೆ ಅದು ಜಗಕ್ಕೆ ಒಂದು ಕೇಡಾಗ್ತತಿ,
ಇಲ್ಲಾಂದ್ರೆ ಆ ಮೇಟಿ ಇಲ್ಲದೆ ಹೋದರೆ ಜಗದ ಆಟ ನಡೆಯೋದಿಲ್ಲ, ಜಗದ ರಾಟಿ ನಡೆಯೋದಿಲ್ಲ ಅನ್ನೋದನ್ನು ಸರ್ವಜ್ಞ ಕವಿ ಸಹಿತ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲಿವರೆಗೆ ನಾವು ರೈತರಿಗೆ ಆಹಾರ ಪದಾರ್ಥವನ್ನು ಬೆಳೆಯುವಂಥ ಆ ಪುಣ್ಯಾತ್ಮನಿಗೆ ನಾವು ಎಲ್ಲಿವರೆಗೆ ಬೆಲೆ ಕೊಡೋದಿಲ್ಲ, ಆತನಿಗೆ ಗೌರವಿಸೋದಿಲ್ಲ, ಅಲ್ಲಿ ಕೇವಲ ನಾವು ಒಂದು ಮೋಸ ವಂಚನೆ ಮಾಡಿ ಹಣ ಗಳಿಸಿ ಕಾರ್ನ್ಯಾಗ ಅಡ್ಡಾಡವ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಕೊಂಡವಾಗ ಶುಭ್ರವಾದ ಸ್ವಚ್ಛವಾದ ಬಟ್ಟೆಗಳನ್ನು ಹಾಕ್ಕೊಂಡು ಮೀರಿ ಮಿಂಚವರಿಗೆ ಎಲ್ಲಿವರೆಗೆ ನಾವು ಬೆಲೆ ಕೊಡ್ತೇವೆ, ಆ ರೈತನ ಕೇವಲವಾಗಿ ಎಲ್ಲಿವರೆಗೆ ಕಾಣ್ತೇವೆ ಅಲ್ಲಿವರೆಗೆ ನಮಗೆ ಒಂದು ಊರು ಇರ್ಬೋದು, ಒಂದು ದೇಶ ಇರ್ಬೋದು, ಒಂದು ಪ್ರಪಂಚ ಇರ್ಬೋದು, ಒಂದು ರಾಷ್ಟ್ರ ಇರ್ಬೋದು, ಅದಕ್ಕೆ ಸಮೃದ್ಧಿ ಸಂತೃಪ್ತಿ ಆಗೋದೇ ಇಲ್ಲ. ಅದಕ್ಕೆ ಗುರು ಬಸವಣ್ಣನವರ ಆ ರೈತನಿಗೆ, ಕೃಷಿಕನಿಗೆ ಒಂದು ಮಹತ್ವವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಒಬ್ಬ ರೈತನನ್ನು ಒಂದು ಪೂಜ್ಯ ಭಾವನೆಯಿಂದ ನೋಡಬೇಕು ಅನ್ನೋ ಒಂದು ಭಾವ, ಒಂದು ವಿಚಾರ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಆ ರೈತರ ಒಂದು ಬೆಲೆ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.